ಮನೆಯ ಮುಂದ್ಗಡೆ ಮೀನಿನ ಕೊಳ. ತುನಿಗುಬ್ಬಚ್ಚಿ ಹಾಗೂ ಚಿಚುಕಾಗಿಯ ಮನೆ ಅಕ್ಕದ ಪಕ್ಕದಲ್ಲಿ ಇತ್ತು. ಅವರಿಬ್ರು ಕೂಡ ಒಳ್ಳೆ ಗೆಳತಿಯರಾಗಿದ್ರು. ಹೀಗಿರುವಾಗ ಆ ಊರಿನಲ್ಲಿ ಮಳೆಗಾಲ ಶುರುವಾಯಿತು. ಆದ್ರಿಂದ ಆ ಊರಿನಲ್ಲಿ ಯಾರಿಗೂ ಯಾವುದೇ ಕೆಲಸನೂ ಇಲ್ಲ. ಮನೆ ಖರ್ಚಿಗೂ ಕೂಡ ಹಣ ಇಲ್ಲದೆ ಪಾಪ ಎಲ್ರೂ ತುಂಬಾನೇ ಕಷ್ಟಪಡ್ತಾ ಇದ್ರು. ತುನಿಗುಬ್ಬಚ್ಚಿ ಚಿಚುಕಾಗೆ ಕೂಡ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ತುಂಬಾನು ಕಷ್ಟಪಡ್ತಾ ಇದ್ರು. ಹೀಗಿರುವಾಗ ಒಂದಿನ ಬುಜ್ಜಿ ಎಚ್ಚರವಾಗಿ ಎದ್ದು ನೋಡಿದಾಗ ಅವಳ ತಾಯಿ ಇನ್ನು ಮನೆಯಲ್ಲೇ ಇದ್ಲು. ಅಮ್ಮ, ಏನಮ್ಮ ಇವತ್ತು ಮನೆಯಲ್ಲೇ ಇದೆಯಾ? ಹೌದು ಬುಜ್ಜಿ, ಕೆಲ್ಸ ಇಲ್ಲ, ಮಳೆ ಬರ್ತಿದೆ ಅಲ್ವಾ, ಅದಕ್ಕೆ ಮನೇಲೇ ಇದ್ದೀನಿ. ಅಯ್ಯೋ ಹೌದಾ, ಹಾಗಾದ್ರೆ ನೀನು ಇನ್ಮುಂದೆ ನನ್ನ ಜೊತೆ ಮನೇಲೇ ಇರ್ತೀಯಾ ಅಮ್ಮ? ಹಾ ಬುಜ್ಜಿ, ಇರ್ತೀನಿ. ಆದ್ರೆ ಮನೆ ಖರ್ಚಿಗೆ ಹಣ ಇರಲ್ಲ, ಯಾಕಂದ್ರೆ ಕೆಲ್ಸ ಇಲ್ಲ ಅಲ್ವಾ. ಅಯ್ಯೋ ಹೌದಾ, ಹಾಗಾದ್ರೆ ಕಷ್ಟನೇ ಅಮ್ಮ. ಪರವಾಗಿಲ್ಲ, ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋಣ. ನಾನು ಕೂಡ ನಿನ್ನ ಹತ್ರ ಏನು ಕೇಳಲ್ಲ ಅಮ್ಮ. ಅಯ್ಯೋ ಪರವಾಗಿಲ್ಲ ಬುಜ್ಜಿ, ನಾನು ಏನಾದ್ರೂ ಒಂದು ಯೋಚನೆ ಮಾಡ್ತೀನಿ. ಹಾಗೆ ಅವರಿಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಬುಜ್ಜಿಗುಬ್ಬಚ್ಚಿ ಮನೆ ಪರಿಸ್ಥಿತಿನ ಅಷ್ಟು ಬೇಗ ಅರ್ಥ ಮಾಡ್ಕೊಂಡಿದ್ದನ್ನ ನೋಡಿ ತುನಿಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು. ಹೀಗೆ ಸ್ವಲ್ಪ ಸಮಯನೂ ಹೋಯ್ತು. ಹೊರಗಡೆ ಮಳೆ ಜೋರಾಗಿ ಬರ್ತಾ ಇತ್ತು. ಆದ್ರಿಂದ ಚಿಚುಕಾಗೆ ಹೊರಗಡೆ ಬಂದು ಆ ಮಳೆನ ನೋಡ್ತಾ ಇದ್ಲು. ಆವಾಗ್ಲೇ ತುನಿಗುಬ್ಬಚ್ಚಿ ಕೂಡ ಹೊರಗಡೆ ಬಂದ್ಲು. ಏನ್ ಟುನಿ, ಮಳೆ ಹೀಗೇನೆ ಬರ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಚಿಚ್ಚು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಕೆಲಸ ಇಲ್ಲಾಂದ್ರೆ ಮನೆ ಖರ್ಚಿಗೆ ಏನು ಮಾಡೋದು? ಹೌದು, ನಾವು ಮಾತ್ರ ಅಂದರೆ ಪರವಾಗಿಲ್ಲ, ಮನೇಲಿ ಮಕ್ಕಳು ಬೇರೆ ಇದ್ದಾರೆ ಅಲ್ವಾ. ಬುಜ್ಜಿ ಹತ್ರ ಕೂಡ ಹೇಳಿದೆ, ಅಷ್ಟು ಬೇಗ ಅವಳು ಅರ್ಥ ಮಾಡ್ಕೊಂಡ್ಲು ಕೂಡ. ಸರಿ, ಏನಾದರೂ ವ್ಯಾಪಾರ ಮಾಡೋಣ ಅಂದರೂ ಕೂಡ ಮಳೆಗಾಲದಲ್ಲಿ ಏನಂತ ವ್ಯಾಪಾರ ಮಾಡೋದು? ಏನಾದರೂ ಚಿಕ್ಕ ಕೆಲಸನಾದರೂ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಚಿಚ್ಚು. ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ತುಂಬಾನು ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದ್ರು. ಮಳೆಗಾಲ ಮುಗಿಯೋ ತನಕ ಈ ಕಷ್ಟ ಹೀಗೇನೆ ಇರುತ್ತೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರು. ಹೇಗೋ ಇನ್ನು ಸ್ವಲ್ಪ ದಿನಕ್ಕೆ ಕೆಲಸ ಅಂತೂ ಸಿಗೋದಿಲ್ಲ ಟೋನಿ. ಮಳೆಗಾಲ ಮುಗಿದ್ಮೇಲೆ ನಮಗೆ ಕೆಲಸ ಸಿಗುತ್ತೆ ಅಲ್ವಾ? ಹೌದು, ಆದರೆ ಅಲ್ಲಿ ತನಕ ಏನು ಮಾಡೋದು ಚಿಚ್ಚು? ಪಾಪ ಎಲ್ಲ ಪಕ್ಷಿಗಳ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ. ನಮ್ಮ ಥರನೇ ಯಾರಿಗೂ ಕೂಡ ಪಾಪ ಕೆಲಸ ಇಲ್ಲ ಅಂತೆ. ಈ ಮಳೆ ಯಾವಾಗ ಬಿಡುತ್ತೋ ಏನೋ ಟೋನಿ, ಬೇಗ ಬಿಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಚಿಚ್ಚು. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಅವ್ರ ಮನೆ ಹತ್ರ ಚೋಟುಗಿಳಿ ಬರ್ತಾ ಇತ್ತು. ಚೋಟುಗಿಳಿ ಅವ್ರ ಹತ್ರ ಬರೋದನ್ನ ನೋಡಿ ತುನಿ ಚಿಚ್ಚು ಇಬ್ರು ಕೂಡ ಆಶ್ಚರ್ಯಪಟ್ರು. ಏನಿದು, ಚೋಟು ಅವರು ನಮ್ಮನೆಗೆ ಬರ್ತಾ ಇದ್ದಾರಾ, ಇಲ್ಲ ಇಲ್ಲಿಂದ ಬೇರೆ ಎಲ್ಲಿಗಾದ್ರೂ ಹೋಗ್ತಾ ಇದ್ದಾರಾ? ಇಲ್ಲಿ ನಮ್ಮನೆ ಬಿಟ್ಟರೆ ಬೇರೆ ಏನಿದೆ ಚಿಚ್ಚು? ಅದೂ ನಿಜಾನೇ. ಬನ್ನಿ ಚೋಟು ಅವರೇ, ಏನು ಈ ಕಡೆ? ಅದು ಒಂದು ಮುಖ್ಯವಾದ ಕೆಲಸ ಇತ್ತು, ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದೆ. ಹೌದಾ, ಏನು ಕೆಲಸ? ನಾನು ಮೀನು ವ್ಯಾಪಾರ ಮಾಡ್ತಾ ಇರೋದು ನಿಮಗೆ ಗೊತ್ತು ತಾನೆ? ಹೌದು, ಆ ವ್ಯಾಪಾರ ಬಿಟ್ಬಿಡ್ತೀರಾ ಏನೋ? ಹಾಗಂತ ಚಿಚ್ಚು ಕೇಳಿದನ್ನ ನೋಡಿ ಚೋಟುಗಿಳಿ ಆಶ್ಚರ್ಯಪಟ್ಲು. ಆದರೆ ಟುನಿ ಹಾಗೂ ಚಿಚ್ಚು ಕೂಡ ಏನೂ ಅರ್ಥ ಆಗದೆ ಹಾಗೇನೆ ಅವಳನ್ನ ನೋಡ್ತಾ ಇದ್ರು. ಹಾಗೆಲ್ಲ ಏನಿಲ್ಲ ಚಿಚ್ಚು, ಅವಳು ಏನೋ ಸುಮ್ಮನೆ ಮಾತಾಡಿರ್ತಾಳೆ. ನೀವು ಏನು ವಿಷಯ ಅಂತ ಹೇಳಿ. ನನಗೆ ಮೀನು ಹಿಡಿದು ಕೊಡ್ತೀರಾ? ನಿಮಗೆ ನಾನು ಹಣ ಕೊಡ್ತೀನಿ. ಓ ಹೌದಾ, ಆದರೆ ನಿಮ್ಮ ಹತ್ರ ಮೀನು ಹಿಡಿಯೋಕ್ಕೆ ಸುಮಾರು ಜನ ಇದ್ರು ಅಲ್ವಾ? ಆವಾಗ ಇದ್ರು ಟುನಿ, ಇವಾಗ ಎಲ್ಲ. ನೀವು ಮೀನು ಹಿಡಿದು ಕೊಟ್ಟರೆ ನಾನು ನಿಮಗೆ ಹಣ ಕೊಡ್ತೀನಿ. ಹಾಗಂತ ಚೋಟಿಗಿಳಿ ಹೇಳಿದನ್ನು ಕೇಳಿ ಟುನಿ ಹಾಗೂ ಚಿಚ್ಚು ಇಬ್ಬರು ಕೂಡ ಚೋಟಿಗೆ ಮೀನು ಹಿಡಿದು ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರು. ನಿಮಗೆ ಕೆಲಸ ಇಲ್ಲ ಅಂತ ಗೊತ್ತು, ಅದಕ್ಕೆ ಈ ಕೆಲಸ ಕೊಡೋಣ ಅಂತ ಬಂದೆ. ಸರಿ ಸರಿ, ಹಿಡಿದು ಕೊಡ್ತೀವಿ. ಹೌದು, ಈ ಮಳೆಗಾಲದಲ್ಲಿ ಹೇಗೋ ನಮಗೆ ಕೆಲಸ ಇಲ್ಲ, ಈ ಕೆಲಸನಾದರೂ ಕೊಟ್ರಿ ಅಲ್ವಾ? ನಿಜವಾಗ್ಲೂ ತುಂಬಾ ಸಂತೋಷ. ನೀವು ಏನೇ ಕೆಲಸ ಕೊಟ್ಟರು ಮಾಡ್ತೀರಾ ಅಂತ ನನಗೆ ಗೊತ್ತು, ಅದಕ್ಕೆ ನಿಮ್ಮ ಹತ್ರ ನಾನು ಕೇಳಕ್ಕೆ ಬಂದೆ. ನಾವು ಕಷ್ಟಪಡೋ ಜೀವಿಗಳು ಅಲ್ವಾ? ಖಂಡಿತ ನಿಮ್ಮ ಕೆಲಸನ ಮಾಡಿ ಮುಗಿಸ್ತೀವಿ. ನಿಮಗೆ ನಾನು ಚೆನ್ನಾಗಿ ಹಣ ಕೊಡ್ತೀನಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅರೆ, ಅದರಲ್ಲೇನಿದೆ, ಪರವಾಗಿಲ್ಲ. ಸರಿ ಟೋನಿ, ಹಾಗಾದರೆ ನಾನು ಬರ್ತೀನಿ. ಹಾಗಂತ ಹೇಳಿ ಚೋಟಿಗಿಳಿ ಅಲ್ಲಿಂದ ಹೋಗ್ಬಿಟ್ಲು. ಕೆಲಸ ಹೇಗೂ ಸಿಕ್ತು ಅನ್ನುವ ಖುಷಿಯಲ್ಲಿ ಚಿಚುಕಾಗೆ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಕೂಡ ಸಂತೋಷವಾಗಿ ಮಾತಾಡ್ತಾ ಇದ್ರು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಟುನಿಗುಬ್ಬಚ್ಚಿಗೆ ಒಂದು ಒಳ್ಳೆ ಐಡಿಯಾನೂ ಬಂತು. ಚಿಚು, ಮೀನು ಹಿಡಿದು ಕೊಟ್ರೆ ಚೋಟು ಹಣ ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದಲ್ವಾ, ಅದಕ್ಕೆ ತಾನೇ ಕೆಲಸಕ್ಕೆ ಒಪ್ಕೊಂಡಿದ್ದು. ಹೀಗಿರುವಾಗ ನಾವ್ಯಾಕೆ ಅದೇ ಮೀನುಗಳನ್ನು ನಮ್ಮನೆ ಹತ್ರನೇ ಬೆಳೆಸ್ಬಾರ್ದು ಹೇಳು? ಏನೋ, ಆದರೆ ಅದು ಹೇಗೆ ಸಾಧ್ಯ ಟುನಿ? ಯಾಕೆ ಸಾಧ್ಯ ಇಲ್ಲ? ನಮ್ಮ ಮನೆ ಮುಂದ್ಗಡೆ ಇಷ್ಟು ದೊಡ್ಡ ಜಾಗ ಇದೆ, ಇಲ್ಲಿ ಒಂದು ಕೊಳ ತೋಡಿದ್ರೆ ಅದರಲ್ಲಿ
ಮೀನಿನ ಮರಿಗಳನ್ನ ತಗೊಂಡು ಬಂದು ಸಾಕ್ಬೋದು. ದೊಡ್ಡದಾಗಿ ಬೆಳೆದ ಮೇಲೆ ಅದನ್ನ ನಾವು ಮಾರ್ಬೋದು ಅಲ್ವಾ? ಹಾಗಂತ ಟುನಿಗೂ ಬಚ್ಚಿ ಕೊಟ್ಟ ಐಡಿಯಾ ಚಿಚುಕಾಗಿಗೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯಿತು. ಆದ್ರಿಂದ ಅವರಿಬ್ರು ಕೊಡ ತೋಡೋದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಟುನಿ, ನಿಜವಾಗ್ಲೂ ನೀನು ಕೊಟ್ಟ ಐಡಿಯಾ ಚೆನ್ನಾಗಿದೆ. ನಿನ್ನ ಮನೆ ಮುಂದ್ಗಡೆ ನೀನು ಹಳ್ಳ ತೋಡೋ, ನನ್ನ ಮನೆ ಮುಂದ್ಗಡೆ ನಾನು ಹಳ್ಳ ತೋಡ್ತೀನಿ. ಮೀನು ಹಿಡಿಯೋಕ್ಕೆ ಹೋಗುವಾಗ ಸಿಗೋ ಚಿಕ್ಕ ಚಿಕ್ಕ ಮೀನುಗಳನ್ನ ತಗೊಂಡು ಬಂದು ಆ ಕೊಳದಲ್ಲಿ ನಾವು ಬೆಳೆಸ್ಬೋದು. ಹೌದು, ಅದೆಲ್ಲ ಬೆಳೆದ ಮೇಲೆ ನಮಗೆ ಹಣನೇ ಹಣ. ಮಳೆ ಸ್ವಲ್ಪ ಕಡಿಮೆ ಆಗಲಿ, ಬೇಗ ಕೆಲಸನ ಶುರು ಮಾಡೋಣ. ಹೌದೌದು, ಮಳೆ ಕಡಿಮೆ ಆದ್ರೇ ಹಳ್ಳ ತೊಡೋಕ್ಕಾಗೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಹೇಗೋ ಸ್ವಲ್ಪ ಹೊತ್ತಲ್ಲಿ ಮಳೆ ನಿಂತರೂ ನಿಲ್ಬೋದು, ನೋಡೋಣ. ಹಾಗಂತ ಅಂದ್ಕೊಂಡು ಇಬ್ರು ಕೂಡ ಕೊಳ ತೋಡಬೇಕು ಅಂತ ಅಂದ್ಕೊಳ್ತಾ ಇದ್ರು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಮಳೆನೂ ನಿಂತೋಯ್ತು. ಆದ್ರಿಂದ ಹಳ್ಳ ತೋಡೋದಕ್ಕೋಸ್ಕರ ಟುನಿ ಹಾಗೂ ಚಿಚು ಇಬ್ರು ಕೂಡ ಮನೆಯಿಂದ ಹೊರಗಡೆ ಬಂದ್ರು. ಟುನಿ, ಮಳೆ ನಿಂತೋಯ್ತು, ಕೆಲಸ ಶುರು ಮಾಡೋಣವಾ? ಸರಿ ಚಿಚು, ಇವಾಗಲೇ ಶುರು ಮಾಡೋಣ. ಹಳ್ಳ ಜಾಸ್ತಿ ದೊಡ್ಡದಾಗಿರಬಾರ್ದು, ಚಿಕ್ಕದಾಗಿರ್ಬೇಕು. ಚಿಕ್ಕ ಚಿಕ್ಕ ಮರಿಗಳನ್ನ ಬೆಳೆಸ್ಬೇಕಲ್ವಾ? ಹೌದೌದು, ಆ ಮರಿಗಳನ್ನ ನಾಳೆನೇ ತಗೊಂಡು ಬಂದು ಹಾಕೋಣ, ಎಲ್ಲಾನು ಸರಿ ಹೋಗುತ್ತೆ. ಹಾಗಂತ ಅಂದ್ಕೊಂಡು ಟುನಿ ಹಾಗೂ ಚಿಚು ಇಬ್ರು ಕೂಡ ಅವರವರ ಮನೆ ಮುಂದ್ಗಡೆ ದೊಡ್ಡ ಹಳ್ಳನ ತೋಡಕ್ಕೆ ಶುರು ಮಾಡಿದ್ರು. ಹಾಗೆ ಸಂಜೆ ಸಮಯನೂ ಆಯ್ತು. ಅವರಿಬ್ರು ಕಷ್ಟಪಟ್ಟು ದೊಡ್ಡ ದೊಡ್ಡ ಹಳ್ಳಗಳನ್ನ ತೋಡಿ ಸಂತೋಷಪಟ್ರು. ಅಮ್ಮಯ್ಯ, ದೊಡ್ಡ ಕೆಲಸನೇ ಮುಗೀತು ಟುನಿ. ಹೌದೌದು, ನಾಳೆ ಮೀನು ಹಿಡಿಯಕ್ಕೆ ಹೋಗುವಾಗ ಮೀನಿನ ಮರಿಗಳನ್ನ ತಗೊಂಡು ಬರೋಣ. ಅದು ಅಲ್ಲದೆ ನಾಳೆ ಚೋಟಿಗೆ ಬೇರೆ ಮೀನು ಕೊಡ್ಬೇಕಲ್ವಾ? ಹೌದು, ಹಾಗೆ ಕೊಟ್ರೆ ನಮಗೆ ಸ್ವಲ್ಪ ಹಣನೂ ಸಿಗುತ್ತೆ. ಹೀಗಿರುವಾಗ ಆ ದಿನ ರಾತ್ರಿ ತುಂಬಾ ಜೋರಾಗಿ ಮಳೆ ಬಂತು. ಹಾಗೆ ಆ ದಿನ ರಾತ್ರಿನೂ ಕಳೀತು. ಮರುದಿನ ಬೆಳಿಗ್ಗೆ ಅವರು ತೋಡಿದ ಹಳ್ಳದಲ್ಲಿ ನೀರು ಕೂಡ ತುಂಬಿತ್ತು. ಅದರ ನೋಡಿ ಸಂತೋಷಪಟ್ಟು ಟೂನಿ ಹಾಗೂ ಚಿಚಿ ಇಬ್ರು ಕೂಡ ಮೀನು ಹಿಡಿಯೋದಕ್ಕೋಸ್ಕರ ನದಿಗೆ ಹೋದ್ರು. ಅಮ್ಮಯ್ಯ, ಮೀನು ಹಿಡಿಯುವಾಗ ತುಂಬಾ ಪ್ರಶಾಂತವಾಗಿದೆ ಅಲ್ವಾ? ಅದು ಅಲ್ಲದೆ ಸ್ವಲ್ಪ ಸಂತೋಷನೇ ಇದೆ. ಇವತ್ತು ನಮಗೆ ಒಂದು ಕೆಲಸ ಇದೆ ಅಲ್ವಾ? ಹೌದೌದು, ಚೋಟಿಗೆ ಮೀನು ಹಿಡಿದು ಕೊಡಬೇಕು. ಹಾಗೇನೆ ಮೀನಿನ ಮರಿಗಳನ್ನ ತಗೊಂಡು ಹೋಗಿ ನಮ್ಮ ಕೊಳದಲ್ಲಿ ಹಾಕಬೇಕು. ಇವತ್ತು ಹಣ ಸಿಕ್ಕಿದ್ರೆ ಆ ಹಣದಲ್ಲಿ ನಾನು ಮನೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿನೂ ತಗೊಳ್ಬೇಕು. ಹೌದು ಚಿಚು, ನಾನು ಕೂಡ ಅದೇ ಯೋಚನೆ ಮಾಡಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಅವರಿಬ್ರು ಸೇರಿ ಮೀನು ಹಿಡಿದ್ರು. ಅವ್ರಿಗೆ ದೊಡ್ಡ ದೊಡ್ಡ ಮೀನುಗಳು ಕೂಡ ಸಿಕ್ತು, ಹಾಗೆಯೇ ಚಿಕ್ಕ ಚಿಕ್ಕ ಮೀನುಗಳು ಸಿಕ್ತು. ದೊಡ್ಡ ದೊಡ್ಡ ಮೀನುಗಳನ್ನ ಚೋಟಿಗಿಳಿಗೆ ಅವರಿಬ್ರು ತಗೊಂಡು ಹೋಗಿ ಮಾರಿದ್ರು. ಚೋಟಿಗಿಳಿ ಅದಕ್ಕೆ ಅವರಿಬ್ರಿಗೆ ಹಣನೂ ಕೊಟ್ಲು. ಆ ಹಣನ ತಗೊಂಡು ಮೀನಿನ ಮರಿಗಳನ್ನ ತಗೊಂಡು ಅವರಿಬ್ರು ಮನೆಗೆ ಬಂದು ಮೀನಿನ ಮರಿಗಳನ್ನ ಕೊಳದಲ್ಲಿ ಬಿಟ್ರು. ಅಮ್ಮಯ್ಯ, ಇನ್ನೊಂದು ದೊಡ್ಡ ಕೆಲಸ ಮುಗೀತು. ಮೀನಿನ ಮರಿಗಳನ್ನ ಕೊಳದಲ್ಲಿ ಬಿಟ್ಟಾಯ್ತು. ಹೌದು ಟುನಿ, ಇನ್ನು ಇದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಹೌದೌದು, ಈ ಮೀನುಗಳು ಬೆಳೆದ್ರೆ ಚೆನ್ನಾಗಿರುತ್ತೆ. ಹೌದು, ಆವಾಗ ನಮಗೆ ಹಣನೇ ಹಣ. ಹಾಗಂತ ಅಂದ್ಕೊಂಡು ಅವರಿಬ್ರು ದಿನ ಹೋಗಿ ಮೀನುಗಳನ್ನ ಹಿಡಿದು ಅದನ್ನ ಚೋಟಿಗಿಳಿಗೆ ಮಾರಿ ಹಾಗೇನೆ ಅವರ ಕೊಳವನ್ನು ಕೂಡ ಚೆನ್ನಾಗಿ ನೋಡ್ಕೊಂಡ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಅವರ ಮೀನಿನ ಕೊಳದಲ್ಲಿದ್ದ ಚಿಕ್ಕ ಚಿಕ್ಕ ಮೀನಿನ ಮರಗಳು ದೊಡ್ಡದಾಗಿ ಬೆಳೆಯಿತು. ಆದ್ರೆ ನೋಡಿ ಚಿಚು ಹಾಗೂ ಟುನಿ ಇಬ್ರು ಕೂಡ ಸಂತೋಷಪಟ್ರು. ಆ ಮೀನುಗಳನ್ನ ಹಿಡಿದು ಮಾರ್ಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ಟುನಿ, ಈ ಮೀನುಗಳನ್ನೆಲ್ಲ ಇವತ್ತೇ ಹಿಡಿದು ನಾವು ಮಾರೋಣವಾ? ಹೌದು, ಸ್ವಲ್ಪ ಸ್ವಲ್ಪ ಹಿಡಿಯೋಣ ಚಿಚು. ಅದನ್ನ ಹಿಡಿದು ಚೋಟಿಗೆನೆ ಕೊಟ್ಬಿಡೋಣ. ಹೌದೌದು, ಅವ್ರ ಹತ್ರ ಹೇಳಿದ್ರೆ ಇನ್ನೂ ಸ್ವಲ್ಪ ಹಣ ಜಾಸ್ತಿನೇ ಕೊಡ್ತಾರೆ. ಹಾಗೆ ಚಿಚು ಹಾಗೂ ಟುನಿ ಇಬ್ರು ಕೂಡ ಕೊಳದಲ್ಲಿ ಮೀನು ಹಿಡಿತಾ ಇದ್ದಾಗ ಬುಚ್ಚಿ ಮನೆಯಿಂದ ಹೊರಗಡೆ ಬಂದ್ಲು. ಅವರಿಬ್ರು ಮೀನು ಹಿಡಿಯೋದನ್ನ ನೋಡಿ ಅವಳು ತುಂಬಾನು ಆಶ್ಚರ್ಯಪಟ್ಲು. ಅಮ್ಮ, ನೀವಿಬ್ರು ಈ ಕೊಳದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮೀನು ಹಿಡಿತಾ ಇದ್ದೀವಿ ಬುಜ್ಜಿ. ಅರೆ, ಅಷ್ಟು ಬೇಗ ಮೀನಿನ ಮರಿಗಳು ದೊಡ್ಡದಾಯ್ತಾ? ದೊಡ್ಡದಾಯ್ತು, ಅದಕ್ಕೆ ಮಾರೋದಕ್ಕೋಸ್ಕರ ನಾವು ಹಿಡಿತಾ ಇರೋದು. ದಿನ ಸ್ವಲ್ಪ ಮೀನು ಹಿಡ್ಕೊಂಡು ತಗೊಂಡು ಹೋಗಿ ಮಾರಬೇಕು ಟುನಿ. ಹೌದೌದು, ಎಲ್ಲಾನು ಹಿಡಿದ್ರೆ ಆಮೇಲೆ ನಷ್ಟ ಆಗುತ್ತೆ. ಹೇಗೋ ನಿಮ್ಮ ಐಡಿಯಾ ಇವತ್ತು ತುಂಬಾ ದೊಡ್ಡ ಕೆಲಸ ಮಾಡಿದೆ. ಇದು ನಿಮ್ಮ ಅಮ್ಮನ ಐಡಿಯಾನೇ ಬುಜ್ಜಿ. ಐಡಿಯಾ ಯಾರ್ದಾಗಿದ್ರೆ ಏನು, ಇಬ್ರು ತುಂಬಾನೇ ಕಷ್ಟಪಟ್ಟು ದುಡ್ದಿದ್ದೀರಾ ಅಲ್ವಾ? ಹಾಗೆ ಬುಜ್ಜಿಗೂ ಬಚ್ಚಿ ಮಾತಾಡ್ತಾ ಇದ್ದಾಗ ಟುನಿ ಹಾಗೂ ಚಿಚು ಇಬ್ರು ಮೀನು ಹಿಡಿದ್ರು. ಆ ಮೀನುಗಳನ್ನ ತಗೊಂಡು ಹೋಗಿ ಚೋಟಿಗಿಳಿಗೆ ಮಾರಿದ್ರು. ಚೋಟಿಗಿಳಿನೂ ಅದರ ನೋಡಿ ತುಂಬಾನೇ ಸಂತೋಷಪಟ್ಲು. ಹಾಗೆ ಪ್ರತಿದಿನ ಚಿಚು ಹಾಗೂ ಟುನಿ ಅವರ ಮನೆ ಮುಂದ್ಗಡೆ ಇರುವ ಕೊಳದಲ್ಲೇ ಮೀನು ಹಿಡಿದು ಕೈ ತುಂಬ ಹಣನ ಸಂಪಾದನೆ ಮಾಡ್ತಿದ್ರು. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಚಿಚು ಒಂದು ಕಿರಾಣ ಶಾಪ್ ಇಟ್ಟಿದ್ಲು. ಅದರಲ್ಲಿ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳು ಇತ್ತು. ಚಿಚುಕಾಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ಲು. ಆ ಊರಿನಲ್ಲಿದ್ದ ಪಕ್ಷಿಗಳಿಗೆ ಯಾವಾಗ ಏನ್ ಬೇಕಾದ್ರೂ ಸರಿ ಎಲ್ರು ಚಿಚು ಹತ್ರನೇ ಬಂದು ಎಲ್ಲಾನು ತಗೊಂಡು ಹೋಗ್ತಿದ್ರು. ಚಿಚುಕಾಗೆ ಹತ್ತಿರ ಸುಮಾರು ಜನ ಸಾಲಕ್ಕೆ ವಸ್ತುಗಳನ್ನ ತಗೊಂಡು ಹೋಗ್ತಿದ್ರು. ಆದ್ರೆ
ತಗೊಂಡು ಹೋಗೋರು ಎಲ್ರು ಕೂಡ ಹಣ ಸರಿಯಾಗಿ ವಾಪಸ್ ಕೊಡ್ತಾ ಇರ್ಲಿಲ್ಲ. ಆದ್ರಿಂದ ಪಾಪ ಚಿಚುಕಾಗಿ ಹತ್ರ ಸಾಲ ತಗೊಂಡು ಹೋದವರು ಸುಮಾರು ಜನ ಆಗ್ಬಿಟ್ರು. ಚಿಚುಗೆ ಅದರಿಂದ ತುಂಬಾನು ತೊಂದರೆ ಆಗ್ತಾ ಇತ್ತು. ಹೀಗಿರುವಾಗ ಒಂದಿನ ಯಾವಾಗ್ಲೂ ತರ ಚಿಚು ಅಂಗಡಿನ ಓಪನ್ ಮಾಡಿದ್ಲು. ಸಾಲ ತಗೊಂಡವರು ಯಾರೆಲ್ಲ ಅಂತ ಲೆಕ್ಕ ನೋಡ್ತಾ ಇದ್ಲು. ಅಯ್ಯೋ, ಸುಮಾರು ಜನಕ್ಕೆ ಸಾಲ ಕೊಟ್ಟಿದ್ದೀನಿ, ಆದ್ರೆ ಯಾರು ಹಣ ವಾಪಸ್ ಕೊಡ್ಲಿಲ್ಲ. ಹೀಗೇನೆ ಹೋದ್ರೆ ಆಮೇಲೆ ನನ್ನ ವ್ಯಾಪಾರ ತುಂಬಾನೇ ನಷ್ಟ ಆಗುತ್ತೆ. ಇನ್ಮುಂದೆ ಯಾರಿಗೂ ಸಾಲ ಅಂತೂ ಕೊಡಬಾರ್ದು. ಹಾಗೇನೆ ಯಾರಿಗೆಲ್ಲ ಸಾಲ ಕೊಟ್ಟಿದ್ದೀನೋ ಅವ್ರ ಹತ್ರ ಹಣ ವಸೂಲಿ ಮಾಡಬೇಕು. ಹಾಗಂತ ಅಂದ್ಕೊಂಡು ಚಿಚು ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ಲು. ಆವಾಗ್ಲೇ ಅಂಗಡಿಯಲ್ಲಿ ಒಂದು ಬೋರ್ಡ್ ಇತ್ತು. ಆ ಬೋರ್ಡ್ನ ನೋಡಿದಾಗ ಅವಳಿಗೊಂದು ಐಡಿಯಾ ಬಂತು. ಚಿಚುಕಾಗೆ ಈ ರೀತಿ ಅಂದ್ಕೊಂಡ್ಲು, ಹಾ, ಈ ಬೋರ್ಡಲ್ಲಿ ಇನ್ನು ಇಲ್ಲಿ ಸಾಲ ಕೊಡಲ್ಲ ಅಂತ ಬರ್ದಿಡ್ತೀನಿ. ಇದನ್ನ ನೋಡಿ ಯಾರೂ ಸಾಲ ಕೇಳೋದು ಇಲ್ಲ. ಹಾಗೇನೆ ನನಗೆ ಹಣ ಕೊಡ್ಬೇಕಾದವ್ರು ಎಲ್ರೂ ಹಣನೂ ಕೊಡ್ತಾರೆ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಆ ಬೋರ್ಡಲ್ಲಿ ಇಲ್ಲಿ ಸಾಲ ಕೊಡಕ್ಕಾಗಲ್ಲ ಅಂತ ಬರೆದು ಅವಳ ಅಂಗಡಿಯ ಹೊರಗಡೆ ಹಾಕಿದ್ಲು. ಆಮೇಲೆ ಅವಳ ವ್ಯಾಪಾರನ ಶುರು ಮಾಡಿದ್ಲು. ಆವಾಗ್ಲೇ ಆ ಕಡೆ ಚೋಟು ಗಿಳಿ ಬಂದ್ಲು. ಚೋಟು ಚಿಚು ಹತ್ರ ಮಾತಾಡ್ತಿದ್ಲು. ಏನ್ ಚಿಚು, ಇವತ್ತು ವ್ಯಾಪಾರ ಹೇಗ್ ನಡೀತಿದೆ? ಅಂಗಡಿ ಓಪನ್ ಮಾಡಿದೆ ಇವಾಗ, ಅಷ್ಟರಲ್ಲಿ ಎಲ್ಲಿಂದ ವ್ಯಾಪಾರ ಆಗುತ್ತೆ? ಓ ಹೌದಾ, ನಾನು ಸುಮಾರು ಹೊತ್ತಾಯ್ತು ಅಂತ ಅಂದ್ಕೊಂಡೆ, ಆದ್ರೆ ನಾನ್ ಬಂದಿದ್ದು ಇವಾಗ್ಲೇ ಅಲ್ವಾ? ಸರಿ ಸರಿ ಹೇಳಿ, ನಿಮ್ಗೆ ಏನ್ ವಸ್ತು ಬೇಕೋ ಎಲ್ಲಾನು ಕೊಡ್ತೀನಿ. ಹಾಗೆ ಚೋಟುಗಿಳಿ ಅವಳಿಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ತಗೊಳ್ತಿದ್ಲು. ಸರಿಯಾಗಿ ಆ ಸಮಯದಲ್ಲೇ ತುನಿಗುಬ್ಬಚ್ಚಿ ಕೂಡ ಚಿಚುಕಾಗೆಯ ಅಂಗಡಿಗೆ ಬಂದ್ಲು. ಏನ್ ಟುನಿ, ಸಾಮಾನ್ ತಗೊಳಕ್ಕೆ ಬಂದ್ಯಾ? ಹೌದೌದು, ಮನೇಲಿ ಏನೂ ಇಲ್ಲ, ತಗೊಳ್ಬೇಕಲ್ವಾ? ಹೌದಾ, ಸರಿ ಸರಿ, ಏನ್ ಬೇಕೋ ಅದನ್ನ ತಗೋ. ಸರಿ ಚೋಟು, ಹೌದು, ಏನ್ ಬೋರ್ಡ್ ಇದು? ಹಾಗೆ ಟುನಿಗುಬ್ಬಚ್ಚಿ ಆ ಬೋರ್ಡನ್ನ ನೋಡಿದ್ಮೇಲೆ ಆವಾಗ್ಲೇ ಚೋಟಿಗಿಳಿ ಕೂಡ ಆ ಬೋರ್ಡ್ನ ನೋಡಿದ್ಲು. ಅದನ್ನ ನೋಡಿ ಆಶ್ಚರ್ಯಪಟ್ಲು. ಏನ್ ಚಿಚು, ಸಾಲ ಕೊಡಲ್ವಾ? ಅಯ್ಯೋ ಹೌದೌದು, ನಾನೇ ಬೋರ್ಡ್ ಹಾಕಿದ್ದು, ನಿಮ್ಮ ಹತ್ರ ಹೇಳಕ್ಕೆ ಮರ್ತೋದೆ. ಹೌದಾ, ಯಾಕೆ ಚಿಚು, ಏನಾಯ್ತು? ಏನ್ ಮಾಡೋದು, ನೀವಂದ್ರೆ ಸರಿಯಾಗಿ ಹಣ ಕೊಟ್ಬಿಡ್ತೀರಾ, ಆದ್ರೆ ನಿಮ್ ತರ ಎಲ್ರೂ ಇಲ್ಲ ಅಲ್ಲ, ಸಾಲಕ್ಕೆ ತಗೊಂಡು ಹೋಗ್ತಾರೆ, ಆದ್ರೆ ಹಣನ ವಾಪಸ್ ಕೊಡೋದಿಲ್ಲ. ಇದನ್ನ ಮೊದ್ಲೇ ಹೇಳ್ಬಾರ್ದಾಗಿತ್ತ ನೀನು? ನಾನು ಯಾವಾಗ್ಲೂ ತರ ಸಾಲಕ್ಕೆ ತಗೊಂಡು ಹೋಗಕ್ಕೆ ಬಂದೆ, ಹಣ ತಗೊಂಡ್ ಬರ್ಲಿಲ್ವೇ? ಪರವಾಗಿಲ್ಲ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ತಗೊಂಡ್ ಬಂದ್ ಕೊಡಿ, ಎಲ್ಲಾನು ತಗೊಂಡ್ ಹೋಗಿ. ಸರಿ ಸರಿ, ಸ್ವಲ್ಪ ಹೊತ್ತು ಬಿಟ್ಟು ಹಣ ತಗೊಂಡ್ ಬಂದ್ ಕೊಡ್ತೀನಿ. ಹಾಗೆ ಚೋಟುಗಿಳಿ ಚಿಚುಕಾಗೆ ಹತ್ತಿರ ಹೇಳಿದ್ಲು. ಟುನಿ ಅವಳಿಗೇನೇನ್ ವಸ್ತು ಬೇಕೋ ಎಲ್ಲಾನು ತಗೊಳ್ತಿದ್ಲು. ಆವಾಗ ಚೋಟು ಕೂಡ ಅಲ್ಲೇ ನಿಂತ್ಕೊಂಡಿದ್ಲು. ಅವ್ರ 3 ಜನನು ಸಾಲದ ಬಗ್ಗೆನೇ ಮಾತಾಡ್ತಿದ್ರು. ಚಿಚು, ಇದಕ್ಕೆ ಹಣ ಇವತ್ತು ಸಂಜೆ ತಗೊಂಡ್ ಬಂದು ನಾನು ಕೊಟ್ಬಿಡ್ತೀನಿ. ಹೌದೌದು, ನಾನು ಸಂಜೆ ತಗೊಂಡ್ ಬರ್ತೀನಿ. ಅಯ್ಯೋ ಟುನಿ ಅವ್ರೆ, ನೀವು ಬೇಗನೆ ಕೊಟ್ಬಿಡ್ತೀರಾ, ಆದ್ರೆ ಉಳಿದವ್ರು ಯಾರು ಸರಿಯಾಗಿ ಕೊಡಲ್ಲ. ಏನ್ ಚಿಚು, ನನ್ನನ್ನೇ ಹೇಳ್ತಾ ಇದೀಯ ನೀನು? ನಿನ್ ಹಣನ ಇವತ್ತು ಸಂಜೆನೆ ನಾನು ತಗೊಂಡ್ ಬಂದು ಕೊಡ್ತೀನಿ ನೋಡು. ಸರಿ ಸರಿ, ಬೋರ್ಡ್ ಹಾಕಿದೆ ಅದಕ್ಕಲ್ವಾ, ಇನ್ಮುಂದೆ ಯಾರಿಗೂ ನಾನು ಸಾಲ ಕೊಡೋದಿಲ್ಲ. ಹೀಗೆ ಸಾಲ ಕೊಡ್ತಾ ಹೋದ್ರೆ ನನ್ನ ಅಂಗಡಿನ ಹೇಗ್ ರನ್ ಮಾಡೋದು? ಅದೂ ನಿಜಾನೇ. ಸರಿ, ಹಣನ ಕೊಟ್ಬಿಡ್ತೀನಿ. ಹಾಗೆ ಚೋಟು ಹಾಗೂ ಟುನಿ ಇಬ್ರು ಅವ್ರಿಗೆ ಏನೇನ್ ಬೇಕೋ ಎಲ್ಲಾನು ತಗೊಂಡು ಹೋದ್ರು. ಆ ದಿನ ಸಂಜೆ ಸಮಯ ಚಿಚುಗೆ ಕೊಡ್ಬೇಕಾಗಿರೋ ಹಣನ ತಗೊಂಡ್ ಬಂದ್ ಕೊಟ್ರು. ಹಾಗೆ ಚಿಚುಕಾಗೆ ಅಂಗಡಿಗೆ ಬರೋರಿಗೆ ಸಾಲ ಕೊಡೋದನ್ನ ನಿಲ್ಲಿಸ್ಬಿಟ್ಲು. ಹಾಗೇನೆ ಹಳೆ ಸಾಲವನ್ನ ಅವಳು ವಸೂಲಿ ಮಾಡ್ತಿದ್ಲು. ಹೀಗಿರುವಾಗ ಆ ಊರಿನಲ್ಲಿ ಮಳೆಗಾಲ ಶುರುವಾಯಿತು. ಮಳೆ ಮಾತ್ರವಲ್ಲದೆ ಜೋರಾಗಿ ಗಾಳಿನೂ ಬೀಸ್ತಾ ಇತ್ತು. ಆದ್ರಿಂದ ಯಾರು ಕೂಡ ಯಾವುದೇ ಅಂಗಡಿನ ಓಪನ್ ಮಾಡಲಿಲ್ಲ. ಆದ್ರೆ ಚಿಚುಕಾಗೆ ಅದ್ರ ಬಗ್ಗೆ ಎಲ್ಲ ದೊಡ್ಡದಾಗಿ ತಗೊಳ್ಳದೆ ಅವಳ ಶಾಪನ್ನ ಅವಳು ಓಪನ್ ಮಾಡಿ ಇಟ್ಲು. ಅರೆ, ಇದೇನಿದು, ಮಳೆ ಮಾತ್ರ ಅಂತ ಅಂದ್ಕೊಂಡಿದ್ದೆ, ಇಷ್ಟು ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇದೆ. ಏನೋ ಅಪ್ಪ, ಯಾರೂ ಅಂಗಡಿ ಓಪನ್ ಮಾಡಲಿಲ್ಲ. ನಾನು ಓಪನ್ ಮಾಡಲಿಲ್ಲ ಅಂದರೆ ಆಮೇಲೆ ಪಾಪ ಎಲ್ಲರೂ ಸಾಮಗ್ರಿ ತಗೊಳ್ಳೋಕ್ಕೆ ಎಲ್ಲಿಗೋಗ್ತಾರೆ? ಹಾಗಂತ ಅಂದ್ಕೊಳ್ತಾ ಇದ್ದಾಗ ಆವಾಗಲೇ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆ ಗಾಳಿಗೆ ಚಿಚು ಅಂಗಡಿಯಲ್ಲಿದ್ದ ಚಿಪ್ಸ್ ಪ್ಯಾಕೆಟು ಹಾಗೆ ಹಣ ಎಲ್ಲಾನು ಗಾಳಿಯಲ್ಲಿ ಹಾರ್ಕೊಂಡು ಹೋಯ್ತು. ಅದನ್ನು ನೋಡಿದ ಚಿಚುಕಾಗೆ ಆಶ್ಚರ್ಯಪಟ್ಟು ಆ ಹಣ ಹಾಗೂ ಚಿಪ್ಸ್ ಪ್ಯಾಕೆಟ್ನ ತಗೊಂಡು ಬರೋದಕ್ಕೋಸ್ಕರ ಅದರ ಹಿಂದೆನೇ ಅವಳು ಹೋಗ್ತಿದ್ಲು. ಅಯ್ಯೋ ಅಯ್ಯೋ, ನನ್ನ ಚಿಪ್ಸ್ ಪ್ಯಾಕೆಟು ಹಣ ಎಲ್ಲಾನು ಹಾರ್ಕೊಂಡು ಹೋಗ್ತಾ ಇದೆ. ಇದಕ್ಕೇನಾ ಯಾರೂ ಅಂಗಡಿ ಓಪನ್ ಮಾಡಲಿಲ್ಲ? ನಾನು ಓಪನ್ ಮಾಡಿ ಇಟ್ಟಿದ್ರಲ್ಲಿ ಎಲ್ಲ ನಷ್ಟನೇ ನನಗೆ. ಅಯ್ಯೋ, ಆ ಚಿಪ್ಸ್ ಪ್ಯಾಕೆಟ್ ನನಗೆ ಸಿಗಬೇಕು. ಹಾಗಂತ ಅಂದ್ಕೊಂಡು ಆ ಚಿಪ್ಸ್ ಪ್ಯಾಕೆಟ್ ಹಣ ಎಲ್ಲಾನು ಅಂಗಡಿಯಲ್ಲಿ ತಗೊಂಡು ಬಂದಿಟ್ಟು ಆಮೇಲೆ ಅವಳು ಅಂಗಡಿನ ಮುಚ್ಚಿ ಅಲ್ಲಿಂದ ಮನೆಗೆ ಹೋದ್ಲು. ಆವಾಗಲೇ ಚಿಚುಕಾಗಿಯ ಅಂಗಡಿಗೆ ಕುಹುಬಾತು ಬಂತು. ಆದರೆ ಚಿಚು ಅಂಗಡಿ ಮುಚ್ಚಿರೋದನ್ನ ನೋಡಿ ಕುಹುಬಾತು ಅಲ್ಲಿಂದ ಚಿಚು ಮನೆಗೇನೆ ಹೋದ್ಲು. ಏನ್ ಚಿಚು,
ಇವತ್ತು ಅಂಗಡಿ ಓಪನ್ ಮಾಡ್ಲಿಲ್ವಾ? ಓಪನ್ ಮಾಡ್ದೆ ಕುಹೋ, ಆದ್ರೆ ಗಾಳಿ ಮಳೆಯಿಂದ ಪುನಃ ಕ್ಲೋಸ್ ಮಾಡಿಬಿಟ್ಟೆ. ಹೌದಾ? ಅಡುಗೆ ಮಾಡೋಕ್ಕೆ ಸಾಮಗ್ರಿ ಬೇಕು, ನಿನ್ನ ಮನೇಲಿರೋದನ್ನ ನನಗೆ ಕೊಡ್ತೀಯಾ? ಸರಿ ಸರಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ, ಕೊಡ್ತೀನಿ. ಪುನಃ ಅಂಗಡಿಗೆ ಹೋಗುವಾಗ ಏನೇನು ಬೇಕೋ ತಗೊಂಡು ಬಂದು ಇಟ್ಕೊಳ್ತೀನಿ. ಸರಿ, ಇವತ್ತು ಅಡುಗೆ ಮಾಡೋದಕ್ಕೋಸ್ಕರನಾದರೂ ಏನಾದರೂ ಕೊಡು. ಹಾಗಂತ ಕುಹುಬಾತು ಚಿಚುಕಾಗಿಯ ಮನೇಲಿದ್ದ ಸಾಮಗ್ರಿಗಳನ್ನು ಸ್ವಲ್ಪ ತಗೊಂಡು ಅಲ್ಲಿಂದ ಅದರ ಮನೆಗೆ ಹೋಯಿತು. ಹಾಗೆ ಚಿಚುಕಾಗಿ ಅಂಗಡಿಗೆ ಬರೋರು ಎಲ್ಲರೂ ಕೂಡ ಅಂಗಡಿ ಮುಚ್ಚಿರೋದ್ರಿಂದ ಚಿಚು ಮನೆಗೇನೆ ಹೋಗಿ ಅವಳ ಹತ್ರ ಏನೇನು ಸಾಮಗ್ರಿ ಇದೆಯೋ ಎಲ್ಲನೂ ತಗೊಳ್ತಿದ್ರು. ಸ್ವಲ್ಪ ಸ್ವಲ್ಪ ಚಿಚುಕಾಗಿಯ ಮನೇಲಿದ್ದ ಸಾಮಗ್ರಿಗಳು ಖಾಲಿಯಾಯಿತು. ಅಂಗಡಿನೂ ಓಪನ್ ಮಾಡೋಕ್ಕಾಗಲಿಲ್ಲ. ಆದ್ರಿಂದ ಚಿಚು ಅವಳ ಮನಸ್ಸಲ್ಲಿ, ಅಯ್ಯೋ, ಮನೇಲಿದ್ದ ಸಾಮಗ್ರಿ ಎಲ್ಲಾನು ಖಾಲಿ ಆಗ್ತಾನೆ ಇದೆ, ಪುನಃ ಯಾರಾದರೂ ಬಂದು ಕೇಳಿದ್ರೆ ನಾನು ಏನು ಮಾಡೋದು? ಮನೇಲಿದ್ದು ವ್ಯಾಪಾರ ಮಾಡೋದು ಕೂಡ ತುಂಬಾನೇ ಕಷ್ಟ. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಅಂಗಡಿಗೆ ಹೋಗಿ ಬೇಕಾಗಿರೋ ಎಲ್ಲ ಸಾಮಗ್ರಿನ ಮನೆಯಲ್ಲಿ ತಗೊಂಡು ಬಂದು ಇಟ್ಕೊಳ್ತೀನಿ. ಏನು ಮಾಡೋದು? ಬೇರೆ ದಾರಿ ಇಲ್ವಲ್ಲ, ಹೀಗಾದರೂ ವ್ಯಾಪಾರ ಮಾಡಬೇಕು ಅಲ್ವಾ? ಹಾಗಂತ ಅಂದ್ಕೊಳ್ತಿದ್ಲು. ಆದರೆ ಅವಳು ಬೇರೆ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ಲು. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಅವಳಿಗೊಂದು ಒಳ್ಳೆ ಯೋಚನೆನೂ ಸಿಕ್ತು. ಹೌದು, ಭೂಮಿ ಅಡಿಯಲ್ಲಿ ಅಂಗಡಿ ಇಟ್ರೆ ಅಲ್ಲಿ ಗಾಳಿ ಮಳೆ ಏನೂ ಬರಲ್ಲ. ಆವಾಗ ಎಲ್ರೂ ಅಲ್ಲಿಗೆ ಬಂದು ಸಾಮಗ್ರಿ ತಗೊಂಡು ಹೋಗ್ತಾರೆ ತಾನೇ. ಮಳೆ ಸ್ವಲ್ಪ ಬಿಟ್ಮೇಲೆ ಹಳ್ಳನ ತೋಡಿ ಅದರೊಳಗಡೆ ಅಂಗಡಿ ಇಡ್ತೀನಿ. ಆಮೇಲೆ ಹಳೆ ಅಂಗಡಿಯಲ್ಲಿರುವ ವಸ್ತುಗಳನ್ನೆಲ್ಲ ಆ ಹೊಸ ಅಂಗಡಿಗೆ ತಗೊಂಡು ಹೋಗಿ ಇಡ್ತೀನಿ. ಹಾಗೆ ಚಿಚುಕಾಗಿ ಭೂಮಿ ಅಡಿಯಲ್ಲಿ ಒಂದು ಅಂಗಡಿ ಇಡಬೇಕು ಅಂತ ಅಂದ್ಕೊಂಡ್ಳು. ಅವಳು ಅಂದ್ಕೊಂಡ ಹಾಗೇನೆ ಮಳೆ ಕಡಿಮೆ ಆದ್ಮೇಲೆ ಅವಳ ಮನೆಯ ಪಕ್ಕದಲ್ಲಿರುವ ಒಂದು ಜಾಗಕ್ಕೆ ಹೋದ್ಲು. ಅಲ್ಲಿ ಅವಳು ಹಳ್ಳ ತೋಡಿ ಭೂಮಿ ಒಳಗಡೆ ಅಂಗಡಿ ಇಡಬೇಕು ಅಂತ ಅಂದ್ಕೊಂಡ್ಲು. ಈ ಜಾಗ ತುಂಬಾ ದೊಡ್ಡದಾಗಿದೆ, ಇಲ್ಲಿ ಯಾರೂ ಏನೂ ಮಾಡ್ತಾ ಇಲ್ಲ ಅಲ್ವಾ, ನಾನು ಇಲ್ಲೇ ಕೆಳಗಡೆ ಅಂಗಡಿನ ಇಡ್ತೀನಿ. ಹಾಗಂತ ಹೇಳಿ ಅಲ್ಲಿ ಒಂದು ದೊಡ್ಡ ಹಳ್ಳನ ತೋಡ್ತಾ ಇದ್ಲು ಚಿಚುಕಾಗೆ. ಸ್ವಲ್ಪ ಸಮಯದಲ್ಲಿ ದೊಡ್ಡ ಹಳ್ಳ ತೋಡಿ ಆಮೇಲೆ ಅದರ ಒಳಗಡೆ ಹೋಗಿ ಕಡ್ಡಿಗಳು ಹಾಗೂ ಹುಲ್ಲನ್ನ ಹಾಕಿ ಅಂಗಡಿ ಏರ್ಪಾಡು ಮಾಡಿದ್ಲು. ಆ ಅಂಗಡಿನೂ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಅಮ್ಮಯ್ಯ, ಒಂದು ಕೆಲಸ ಮುಗೀತು. ಇವಾಗ ಅಂಗಡಿಯಲ್ಲಿರುವ ಎಲ್ಲ ವಸ್ತುಗಳನ್ನ ತಗೊಂಡು ಬಂದು ಈ ಅಂಗಡಿಯಲ್ಲಿ ಇಡಬೇಕು. ಅದೇ ದೊಡ್ಡ ಕೆಲಸ, ಆದ್ರೆ ಮಾಡ್ಬೇಕಲ್ವಾ? ಹಾಗಂತ ಅಂದ್ಕೊಂಡು ಚಿಚುಕಾಗಿ ಅಲ್ಲಿಂದ ಅಂಗಡಿಗೆ ಹೋದ್ಲು. ಅಂಗಡಿಯಲ್ಲಿರುವ ಸಾಮಗ್ರಿಗಳನ್ನ ಮೂಟೆಯಲ್ಲಿ ಹಾಕಿ ತಗೊಂಡು ಬಂದ್ಲು. ಅಷ್ಟರಲ್ಲಿ ಮಳೆ ಸುರಿತಾ ಇತ್ತು. ಆದ್ರೆ ಅದ್ರ ಬಗ್ಗೆ ಎಲ್ಲ ದೊಡ್ಡದಾಗಿ ತಗೊಳ್ಳದೆ ಅವಳು ವಸ್ತುಗಳನ್ನ ತಗೊಂಡು ಬಂದ್ಲು. ಆಮೇಲೆ ಭೂಮಿ ಅಡಿಯಲ್ಲಿರುವ ಅಂಗಡಿಯಲ್ಲಿ ವಸ್ತುಗಳನ್ನ ಇಟ್ಲು. ಅಮ್ಮಯ್ಯ, ದೊಡ್ಡ ಕೆಲಸ ಮುಗೀತು. ಆದ್ರೆ ಇವಾಗ ನಾನು ಇಲ್ಲಿ ಅಂಗಡಿ ಇಟ್ಟಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಎಲ್ರು ಏನಾದ್ರೂ ಬೇಕು ಅಂದ್ರೆ ಮನೆಗೆ ಹೋಗ್ತಾರೆ. ಏನ್ ಮಾಡೋದು? ಮನೆ ಹತ್ರನೂ ಒಂದು ಬೋರ್ಡ್ ಹಾಕಿಟ್ರೆ ಆವಾಗ ಎಲ್ರು ಹುಡ್ಕೊಂಡು ಇಲ್ಲಿ ಬರ್ತಾರೆ, ಇಲ್ಲಿಂದ ಎಲ್ಲಾನು ತಗೊಳ್ತಾನೆ. ಹಾಗಂತ ಅಂದ್ಕೊಂಡು ಚಿಚುಕಾಗಿ ಅವಳ ಮನೆಯ ಮುಂದ್ಗಡೆ ಭೂಮಿಯ ಕೆಳಗಡೆ ಅಂಗಡಿ ಇದೆ, ಏನಾದ್ರೂ ಬೇಕಾದ್ರೆ ಅಲ್ಲಿ ಬಂದು ತಗೊಳ್ಳಿ ಅಂತ ಬರ್ದಿಟ್ಲು. ಆಮೇಲೆ ಚಿಚುಕಾಗಿ ಭೂಮಿ ಒಳಗಡೆ ಇರುವ ಅಂಗಡಿಯಲ್ಲಿ ಹೋಗಿ ಕೂತ್ಕೊಂಡಿದ್ಲು. ಹಾಗೆ ಸ್ವಲ್ಪ ಸಮಯನೂ ಆಯ್ತು. ಅರೆ, ಏನ್ ಚಿಚು, ಭೂಮಿ ಒಳಗಡೆ ಬೇರೆ ಅಂಗಡಿ ಇಟ್ಟಿದೀಯಾ? ಹೌದು ಮಹಿ, ಏನ್ ಮಾಡೋದು, ಮೇಳೆ ಮಳೆ ಗಾಳಿ ಅಲ್ಲಿ ಇಡಕ್ಕಾಗ್ಲಿಲ್ಲ, ಅದಕ್ಕೆ ವ್ಯಾಪಾರ ಮಾಡೋದಕ್ಕೋಸ್ಕರ ಇಲ್ಲಿ ಅಂಗಡಿ ಇಟ್ಟಿದ್ದೀನಿ. ಪರವಾಗಿಲ್ಲ, ಇದೊಳ್ಳೆ ವಿಷಯನೇ. ಇಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಬೇಕಾದರೂ ಸಾಮಗ್ರಿನ ತಗೊಳ್ಬೋದಲ್ವಾ? ಸರಿ ಸರಿ, ಮನೇಲಿ ಏನೂ ಇಲ್ಲ, ಬೇಗ ಎಲ್ಲ ವಸ್ತುಗಳನ್ನ ಕೊಡು. ಹೌದಾ, ಸರಿ, ಏನೇನು ವಸ್ತುಗಳು ಬೇಕೋ? ತುಂಬ ವಸ್ತುಗಳು ಬೇಕೋ? ನನ್ನ ಹತ್ರ ಚೀಟಿನೇ ಇದೆ. ಹಾಗಂತ ಚೀಟಿನ ಕೊಟ್ಲು ಮಹಿ. ಮಹಿ ಕೇಳಿದ ವಸ್ತುಗಳನ್ನೆಲ್ಲ ಚಿಚುಕಾಗೆ ಕೊಟ್ಲು. ಮಹಿ ಹದ್ದು ಆ ವಸ್ತುಗಳನ್ನ ತಗೊಂಡು ಅಲ್ಲಿಂದ ಹೋದ್ಲು. ಸ್ವಲ್ಪ ಸಮಯದಲ್ಲಿ ಕುಹುಬಾತು ಚಿಚುಕಾಗಿಯ ಮನೆಗೆ ಬಂದ್ಲು. ಅಲ್ಲಿ ಬರ್ದಿಟ್ಟಿರುವ ಬೋರ್ಡನ್ನು ನೋಡಿ ಅವಳು ಆಶ್ಚರ್ಯಪಟ್ಲು. ಏನೋ ಭೂಮಿ ಕೆಳಗಡೆ ಅಂಗಡಿನ? ಈ ಚಿಚು ಏನೋ ಹೊಸದಾಗಿ ಏನಾದರೂ ಮಾಡ್ತಾ ಇರ್ತಾಳೆ. ಸರಿ, ಅಲ್ಲಿಗೆ ಹೋಗ್ತೀನಿ. ಹಾಗಂತ ಅಂದ್ಕೊಂಡು ಕುಹುಬಾತು ಚಿಚುಕಾಗಿಯ ಅಂಗಡಿಗೆ ಹೋದ್ಲು. ಅಲ್ಲಿ ಆ ಅಂಗಡಿಯನ್ನು ನೋಡಿ ಅವಳು ತುಂಬಾನು ಸಂತೋಷಪಟ್ಲು, ಜೊತೆಗೆ ತುಂಬಾನು ಆಶ್ಚರ್ಯಪಟ್ಲು. ಏನ್ ಚಿಚು ಇದು, ಭೂಮಿ ಒಳಗಡೆ ಇಷ್ಟು ದೊಡ್ಡ ಅಂಗಡಿನ ಇಟ್ಬಿಟ್ಟಿದೀಯಾ? ಹೌದು ಕುಹು, ತುಂಬಾ ಕಷ್ಟಪಟ್ಟಿಟ್ಟಿದ್ದೀನಿ. ಪರವಾಗಿಲ್ಲ ಬಿಡು, ಮಳೆ ಗಾಳಿ ಏನೇ ಬಂದರೂ ಕೂಡ ಇಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಬೇಕಾದರೂ ಎಲ್ಲಾನು ತಗೊಳ್ಬೋದು. ಏನೇನು ಬೇಕೋ? ಹಾಗೆ ಕುಹುಬಾತು ಅವಳಿಗೆ ಏನೇನು ಬೇಕೋ ಎಲ್ಲಾನು ಹೇಳಿದ್ಲು. ಚಿಚುಕಾಗಿ ಅವಳು ಕೇಳಿದ ಎಲ್ಲ ವಸ್ತುಗಳನ್ನ ಅಲ್ಲಿಂದ ಕೊಟ್ಟು ಕಳಿಸ್ತು. ಈ ವಿಷಯ ತಿಳ್ಕೊಂಡು ಊರಿನಲ್ಲಿರುವ ಪಕ್ಷಿಗಳು ಎಲ್ಲರೂ ಕೂಡ ಚಿಚುಕಾಗಿ ಅಂಗಡಿಗೆ ಬಂದು ಎಲ್ಲಾನು ತಗೊಂಡು ಹೋಗ್ತಿದ್ರು. ಹಾಗೆ ಚಿಚುಕಾಗಿಯ ವ್ಯಾಪಾರನೂ ತುಂಬ ಚೆನ್ನಾಗಿ ನಡೀತಿತ್ತು.